Good morning students, welcome to Nidhi's Maths Room. Today I am going to discuss the theorem on derivative. The statement of the theorem is if a function f is differentiable at a point C, then it is also continuous at the point Cn. ಅಂದ್ರೆ ಒಂದು ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಿದ್ರೆ ಯಾವುದಾದ್ರೂ ಒಂದು ಪಾಯಿಂಟ್ ಅಲ್ಲಿ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಿದ್ರೆ then it is also continuous at the point C. ಅಂದ್ರೆ ಅದೇ ಪಾಯಿಂಟ್ ಅಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಂದು ಫಂಕ್ಷನ್ ಯಾವುದಾದರೂ ಒಂದು ಪಾಯಿಂಟ್ ಅಲ್ಲಿ ಡಿಫರೆನ್ಷಿಯಬಲ್ ಆಗಿದ್ರೆ ಅದೇ ಪಾಯಿಂಟ್ ಅಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಆಗೂ ಇರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ವಿ ಆರ್ ಆಲ್ ನೋ about the function when we say the function is continuous. See here, when we say the function is continuous at the point x is equal to a, at the point x is equal to a, when we say the function is continuous, ಯಾವಾಗ ನಾವು ಫಂಕ್ಷನ್ ನ ಕಂಟಿನ್ಯೂಸ್ ಅಂತ ಹೇಳಿ ಕರಿತೀವಿ? if that function satisfies the condition limit x tends to a, f of x is equal to f of a. If the function satisfies this condition, then clearly we say the function is continuous. Continuous definition, continuous of a function na definition ne idu. So now the function is continuous at the point C anta proof ಮಾಡಬೇಕಾಗಿರೋದು. So we have to prove limit x tends to C, f of x is equal to f of C. We have to prove limit x tends to C, f of x is equal to f of C. If we prove this condition, then clearly no doubt the function is continuous. Is it clear? We have to prove limit x tends to C, f of x is equal to f of C. ಅರ್ಥ ಆಯ್ತಾ ನಾ ಹೇಳಿದ್ದು? ಇದನ್ನ ಪ್ರೂಫ್ ಮಾಡಿದ್ರೆ ಫಂಕ್ಷನ್ ನ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಸೊ ಹೌ ಡು ಯು ಪ್ರೂವ್ ದ ಫಂಕ್ಷನ್ ಹೌ ಡು ಯು ಪ್ರೂವ್ ದಿಸ್ ಕಂಡೀಷನ್? ಈ ಕಂಡೀಷನ್ ನ ಹೇಗೆ ಪ್ರೂಫ್ ಮಾಡ್ತೀರಾ ಅಂತ ಕೇಳಿದ್ರೆ, ಸೊ ಫಸ್ಟ್ ವಿ ಯೂಸ್ ದ ಡೆಫಿನೇಷನ್ ಆಫ್ ಡಿರೈವೇಟಿವ್ ಆಫ್ ಎ ಫಂಕ್ಷನ್. ಒಂದು ಫಂಕ್ಷನ್ ನ ಡೆರಿವೇಟಿವ್ ನ ಅಟ್ ದ ಪಾಯಿಂಟ್ x is equal to c ನಲ್ಲಿ ಆ ಡೆಫಿನೇಷನ್ ಏನ್ ಹೇಳಿದೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಆ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀನಿ. ಸಿ ಹಿಯರ್ ದಟ್ ಈಸ್ ದ ಫಂಕ್ಷನ್ f of x is continuous at x is equal to a. ಯಾವಾಗ ಅಂದ್ರೆ ಲಿಮಿಟ್ x tends to a, f of x minus f of a divided by x minus a. ನೋಡಿ ಈ ತರದೊಂದು ಡೆಫಿನೇಷನ್ ಬರೆದಿದೆ. ದಿಸ್ ಈಸ್ ನಥಿಂಗ್ ಬಟ್ f dash of x ಅಂತ ಹೇಳಿದೆ. ಸಾರಿ, at the point x is equal to a in the sense f dash of c. So actually this is the definition of derivative of a function. ಇದು ಕೂಡ ಒಂದು ಡೆಫಿನೇಷನ್ ಅಂತ ಹೇಳಿದೆ. ನಾನು 3 ಡೆಫಿನೇಷನ್ ನ ಬರೆದಿದೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ, ಅದರಲ್ಲಿ ಇದು ಕೂಡ ಒಂದು ಡೆಫಿನೇಷನ್ ಆಗಿತ್ತು. ಅರ್ಥ ಆಗ್ತಾ ಇದೆನಾ ಹೇಳ್ತಿರೋದು? ಈ ಥಿಯರಮ್ ನ ಪ್ರೂವ್ ಮಾಡೋದಕ್ಕೆ ನಾನು ಈ ಡೆಫಿನೇಷನ್ ನ ಯೂಸ್ ಮಾಡ್ಕೋತೀನಿ, ಈ ಫಾರ್ಮೆಟ್ ನ ಯೂಸ್ ಮಾಡ್ತೀನಿ. ಈ ಫಾರ್ಮೆಟ್ ಬೇಸಿಸ್ ಮೇಲೆ ನಾನು ಈಸಿಯಾಗಿ ಪ್ರೂಫ್ ಮಾಡಬಹುದು. ಐ ಎಕ್ಸ್ಟ್ರೀಮ್ಲಿ ಸಾರಿ, ಸಿ ಹಿಯರ್ ದಿಸ್ ಇಸ್ ಎಫ್ ಡ್ಯಾಶ್ ಆಫ್ ಸಿ ಅಲ್ಲ, ಇದು ಎಫ್ ಡ್ಯಾಶ್ ಆಫ್ ಎ, ಬಿಕಾಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಅಂತ ಹೇಳಿ ಬರ್ತಿರೋದು. ಇದು ಜನರಲ್ ಡೆಫಿನೇಷನ್. ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರೂಫ್ ಮಾಡ್ತಿರೋ ಹಾಗೆ ಏನಂತ ತಗೋತೀನಿ ಅಂದ್ರೆ, ಸಿ ಹಿಯರ್ ಬೈ the definition of derivative of a function at x is equal to c is f dash of c is equal to limit x tends to c, f of x minus f of c divided by x minus c. ಅರ್ಥ ಆಯ್ತಾ? ಅಲ್ಲಿ a ಇರೋದು, ಇಲ್ಲಿ ಅಟ್ ದ ಪಾಯಿಂಟ್ c ಅಂತ ಹೇಳಿ ಥಿಯರಮ್ ಸ್ಟೇಟ್ಮೆಂಟ್ ಅಲ್ಲೇ ಕೊಟ್ಟಿರೋದ್ರಿಂದ ನಾನಲ್ಲಿ
ಅಟ್ ದ ಪಾಯಿಂಟ್ ಸಿ ನ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಇದ್ದೀನಿ. ಅರ್ಥ ಆಯ್ತಾ ಹೇಳಿದ್ದು? ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಅ ಡಿರೈವೇಟಿವ್ ಆಫ್ ಎ ಫಂಕ್ಷನ್. ಇದು ಆಸ್ ಇಟ್ ಈಸ್ ಹೀಗೆ ಇರಲಿ. ನೌ ಐ ಕನ್ಸಿಡರ್, ಏನನ್ನ ಕನ್ಸಿಡರ್ ಮಾಡ್ತೀನಿ? ಸಿ ಹಿಯರ್, ಕನ್ಸಿಡರ್ f of x minus f of c is equal to, ನೋಡಿ f of x minus f of c ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದೆ, ಹಿಯರ್ ವಿ ಹ್ಯಾವ್ ಟು ಪ್ರೂವ್ ಲಿಮಿಟ್ x ಟೆನ್ಸ್ ಟು c f of x is equal to f of c. ಇದಕ್ಕೆ ಲಿಮಿಟ್ x ಟೆನ್ಸ್ ಟು c f of x is equal to f of c ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಂದ್ರೆ ಇದಕ್ಕೆನೆ is equal to 0 ಅಂತ ಹೇಳಿ ಪ್ರೂಫ್ ಮಾಡಿದ್ರೆ, if we prove limit x tends to c f of x minus f of c is equal to 0, then we can easily transfer this f of c to RHS. Then that gives limit x tends to c f of x is equal to f of c. Then clearly no doubt the function is continuous at x is equal to c ಹಾಗಂತ ಹೇಳ್ಬೋದು. ಸೊ ಇದನ್ನ ಪ್ರೂಫ್ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ನಾನು ಬಿಫೋರ್ ಅಪ್ಲೈಯಿಂಗ್ ದ ಲಿಮಿಟ್ ಏನ್ ಫಂಕ್ಷನ್ ಉಳ್ಕೊಳ್ಳುತ್ತೆ ಅದನ್ನ ಬರಿತಾ ಇದ್ದೀನಿ. 0 ಅಂತ ಹೇಳಿ ಚೂಸ್ ಮಾಡೋ ಹಾಗಿಲ್ಲ, 0 ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಹಾಗಿದ್ರೆ ದಿಸ್ ಈಸ್ ಈಕ್ವಲ್ ಟು ಏನ್ ಬರೀತೀರಾ ಸರ್? ನೀಟಾಗಿ ಅಬ್ಸರ್ವ್ ಮಾಡಿ, f of x minus f of c ನೇ ಬರೀತೀನಿ, ಡಿವೈಡೆಡ್ ಬೈ x minus c into x minus c. ಈ x minus c ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ f of x minus f of c ಗೆ x minus c ನ multiply and divide. Is it clear? Then apply limit x tends to c on both sides. Apply limit x tends to c on both sides. Then that gives limit x tends to c f of x minus f of c. ಈ f of c ಗೆ ಲಿಮಿಟ್ ಅಪ್ಲಿಕಬಲ್ ಆಗಲ್ಲ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಕಾನ್ಸ್ಟೆಂಟ್ ಫಂಕ್ಷನ್ ಗೆ ಲಿಮಿಟ್ ಅಪ್ಲೈ ಮಾಡಿದ್ರು ಅದು ಯಾವಾಗಲೂ ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಲಿಮಿಟ್ ಅಪ್ಲೈ ಮಾಡಿದ್ರು ಅದು f of c ನೇ ಉಳಿಯುತ್ತೆ. ಹಾಗಾಗಿ ಅದನ್ನ ಡೈರೆಕ್ಟ್ ಆಗಿ f of c ಅಂತ ಆಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ. ದೆನ್ ಅಪ್ಲೈ ದ ಲಿಮಿಟ್ ಟು RHS. That gives limit x tends to c f of x minus f of c divided by x minus c into limit x tends to c x minus c. See here, I apply the limit to term wise. ಟರ್ಮ್ ವೈಸ್ ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಟರ್ಮ್ ಗೆ ಒಂದ್ಸತಿ ಲಿಮಿಟ್ ಇಂಟು ಸೆಕೆಂಡ್ ಟರ್ಮ್ ಗೆ ಒಂದ್ಸತಿ ಲಿಮಿಟ್ ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಕರೆಕ್ಟ್ ಆಗಿ ಗಮನ ಕೊಟ್ಟು ಕೇಳಿ. ಫಸ್ಟ್ ಟರ್ಮ್ ಏನಿದೆ ಇದಿಷ್ಟು ಆ ಫ್ರಾಕ್ಷನ್ ಗೆ ಒಂದ್ಸತಿ ಇದಕ್ಕೊಂದ್ಸತಿ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ ಸರ್ ಇದಕ್ಕೆ ಅಪ್ಲೈ ಮಾಡ್ಕೊಂಡ್ರಿ? ಬಿಕಾಸ್ ದಿಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ f of x minus f of c divided by x minus c is nothing but f dash of c. ಸೊ ಅದಕ್ಕೋಸ್ಕರ ಇದಕ್ಕೆ ಮಾತ್ರ ಒಂದ್ಸತಿ, ಆಮೇಲೆ ಇದಕ್ಕೆ ಮಾತ್ರ ಒಂದ್ಸತಿ ಲಿಮಿಟ್ ನ ಅಪ್ಲೈ ಮಾಡಿದ್ದೀನಿ. ಟರ್ಮ್ ವೈಸ್ ಲಿಮಿಟ್ ಅಪ್ಲೈ ಮಾಡಿದ್ದೀನಿ. ದೆನ್ ಲಿಮಿಟ್ x tends to c f of x minus f of c is equal to, this is nothing but f dash of c, because from the definition of the derivative of a function. See here. So using this concept, I write limit x tends to c f of x minus f of c divided by x minus c as f dash of c. Then I apply limit x tends to c for this function, that gives c minus c. Is it clear? Next, limit x tends to c f of x minus f of c
is equal to f dash of c into c minus c means 0. 0 into anything means 0. So limit x tends to c, f of x minus f of c is equal to 0. Transfer this f of c to RHS, that gives limit x tends to c, f of x is equal to f of c. Thus the function is continuous. Is it clear? So hence the theorem. So ಇದನ್ನೇ ಅವರಲ್ಲಿ ಪ್ರೂಫ್ ಮಾಡಕ್ಕೆ ಹೇಳಿರೋದು. Okay students, the converse part of the above theorem. Converse means what? Converse ಅಂದ್ರೆ ಏನು ಸರ್ ಅಂತ ನೋಡಿ. ನಾವು ಥಿಯರಮ್ ಪ್ರೂಫ್ ಏನು ಮಾಡಿದ್ವಿ? If the function is differentiable, then it is continuous. Listen here. If the function is differentiable, then it is continuous. ನಾವು ಥಿಯರಮ್ ಪ್ರೂಫ್ ಮಾಡೋದಿದೆ. ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಿದ್ರೆ ಅದು ಕಂಟಿನ್ಯೂಸ್ ಆಗಿರುತ್ತೆ. ಕಾನ್ವರ್ಸ್ ಅಂದ್ರೆ ಉಲ್ಟಾ, ಕಂಟಿನ್ಯೂಸ್ ಆಗಿದ್ರೆ ಡಿಫರೆನ್ಷಿಯಬಲ್ ಆಗಿರುತ್ತಾ? If the function is continuous, then is it the function is differentiable? ಫಂಕ್ಷನ್ ಕಂಟಿನ್ಯೂಸ್ ಆಗಿದ್ರೆ ಅದು ಡಿಫರೆನ್ಷಿಯಬಲ್ ಆಗಿರುತ್ತಾ? ಇದು ಕ್ವೆಶ್ಚನ್. ದಿಸ್ ಈಸ್ ಕಾನ್ವರ್ಸ್ ಪಾರ್ಟ್ ಆಫ್ ದ ಥಿಯರಮ್. ಹಿಯರ್ ನೋ ಡೌಟ್ ದ ಕಾನ್ವರ್ಸ್ ಪಾರ್ಟ್ ಆಫ್ ದ ಥಿಯರಮ್ ನೀಡ್ ನಾಟ್ ಬಿ ಟ್ರೂ. ಆಗಬಹುದು, ಆಗದಲ್ಲೂ ಇರಬಹುದು. ಇಫ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್, ದೆನ್ ಇಟ್ ಈಸ್ ನೀಡ್ ನಾಟ್ ಬಿ ಡಿಫರೆನ್ಷಿಯಬಲ್. ಅಂದ್ರೆ ಅದು ಡಿಫರೆನ್ಷಿಯಬಲ್ ಆಗಿರಬಹುದು ಅಥವಾ ಆಗದಲ್ಲೇ ಇರಬಹುದು. ದಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ದ ಕಾನ್ವರ್ಸ್ ಪಾರ್ಟ್ ಆಫ್ ದ ಅಬೋವ್ ಥಿಯರಮ್. The converse of the above theorem need not be true. That is, every continuous function need not be differentiable. ಎಲ್ಲಾ ಕಂಟಿನ್ಯೂಸ್ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಿರಲೇಬೇಕು ಅಂತ ಏನಿಲ್ಲ. ಆಗಿರಬಹುದು ಅಥವಾ ಆಗಿರದಲ್ಲೇ ಇರಬಹುದು. ಹಾಗಿದ್ರೆ ಒಂದು ಎಕ್ಸಾಂಪಲ್ ಕೊಡಿ ಸರ್. ಫಾರ್ ಎಕ್ಸಾಂಪಲ್, ಕ್ಲಿಯರ್ಲಿ modulus of x, f of x is equal to modulus of x is continuous. Mod x is continuous, no doubt. We already discussed this in continuity chapter. So continuity chapter ಅಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಇಟ್ಸ್ ಕ್ಲಿಯರ್, ನೋ ಡೌಟ್. mod x is continuous. How do you represent the mod x function? ಈ mod x function ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಹೇಗೆ ಡಿಫೈನ್ ಮಾಡ್ತೀವಿ? ಸೊ ದಟ್ ಈಸ್ minus x if x is less than 0, 0 if x is equal to 0, plus x if x is greater than 0. ಸೊ ಇದು mod x ನ ನಾವು ಬರೆಯುವಂತ ವೇ. ಇದು mod x ನ ಹೇಗೆ ಬರೀತೀವಿ ಅಂದ್ರೆ ಈ ಫಾರ್ಮೆಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಪ್ರೂವ್ ದಿಸ್ mod x is not differentiable. ನೋಡಿ, ಇದು ಕಂಟಿನ್ಯೂಸ್ ಆಗಿದೆ ಆದ್ರೆ ಇದು ಡಿಫರೆನ್ಷಿಯಬಲ್ ಆಗಲ್ಲ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಆಫ್ ಕೋರ್ಸ್ ಇಟ್ ಇಸ್ ನಾಟ್ ಡಿಫರೆನ್ಷಿಯಬಲ್. ಅದನ್ನ ಇಲ್ಲಿ ನಾನು ಪ್ರೂವ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಯಾಕೆ ಸರ್ ಅದನ್ನ ಪ್ರೂವ್ ಮಾಡ್ತಾ ಇದ್ದೀರಾ? ಕಾನ್ವರ್ಸ್ ಪಾರ್ಟ್ ಎಲ್ಲಾ ಕಂಟಿನ್ಯೂಸ್ ಫಂಕ್ಷನ್ಸ್ ಡಿಫರೆನ್ಷಿಯಬಲ್ ಆಗಿರ್ಲೇಬೇಕು ಅಂತ ಏನಿಲ್ಲ ಅಂತ ಹೇಳಿ ಪ್ರೂವ್ ಮಾಡ್ತಾ ಇದೀವಲ್ವಾ? ಹಾಗಾಗಿ ನಾನು ಅದನ್ನ ಇಲ್ಲಿ mod x ನ ಇಟ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇರೋದು. ಸೊ see here, when x is less than 0, the function behaves as minus x. If x is greater than 0, then the function behaves as plus x. ಯಾವಾಗ x less than 0 greater than 0 ಈ ಫಾರ್ಮೆಟ್ ಬರುತ್ತೆ, ಆಗ ನಾವು ಆಟೋಮೆಟಿಕಲಿ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ರೈಟ್ ಹ್ಯಾಂಡ್ ಡಿರೈವೇಟಿವ್ ನ ಯೂಸ್ ಮಾಡ್ತೀವಿ. ಕಂಟಿನ್ಯೂಟಿನಲ್ಲಿ ಹೇಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ನ ಯೂಸ್ ಮಾಡ್ತೀವಿ, ಆಸ್ ಇಟ್ ಈಸ್ ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ರೈಟ್ ಹ್ಯಾಂಡ್ ಡಿರೈವೇಟಿವ್ಸ್ ನ ಯೂಸ್ ಮಾಡ್ತೀವಿ. ಸೊ ಹಾಗಿದ್ರೆ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಮತ್ತೆ ರೈಟ್ ಹ್ಯಾಂಡ್ ಡಿರೈವೇಟಿವ್ ನ ಹೇಗೆ ಕನ್ಸಿಡರ್ ಮಾಡ್ತೀವಿ ಸರ್ ಅಂತ. ಸೊ ಇಲ್ಲಿ ನಾನು ಆಕ್ಚುಲಿ ಹೇಗೆ ಸಿ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್
is equal to limit h tends to 0 minus f of x plus h minus f of x divided by h. I use the definition of the derivative in this form. ನಾನು ಮೂರು ಫಾರ್ಮ್ಯಾಟ್ ನಲ್ಲಿ ಡೆಫಿನೇಷನ್ ಆಫ್ ದ ಡೆರಿವೇಟಿವ್ ನ ಹೇಳಿದೆ. ಲಿಮಿಟ್ h ಟೆನ್ಸ್ ಟು 0 f of x plus h minus f of x divided by h ಈ ಫಾರ್ಮ್ಯಾಟ್ ಕೂಡ ಹೇಳಿದೆ. ಸೊ ನಾನು ಇಲ್ಲಿ ಇದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಪರ್ಟಿಕ್ಯುಲರ್ ಆಗಿ ನಾನು ಅಲ್ಲಿ a ಅಂತ ಹೇಳಿದೆ, a ಬದಲು ಇಲ್ಲಿ x ಅಂತ ಹೇಳಿ ತಗೊಂಡಿರೋದು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ನ ಅಪ್ಲೈ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ಕೋತೀವಿ. ಗೊತ್ತಾಯ್ತಾ ನಾನು ಹೇಳಿದ್ದು? ಸೊ replace this f of x plus h as, see here I am applying the left hand derivative in the sense h tends to 0 minus in the sense x is less than 0. h tends to 0 minus andre x less than 0 anta, 0 ginta kammi anta. If x is less than 0, the function is minus x. Is it clear? So when x is less than 0, f of x is minus x. Then f of x plus h is minus of x plus h. Replace this x by x plus h. x ಜಾಗದಲ್ಲಿ ಈ x ಜಾಗದಲ್ಲಿ x plus h ನ ಬರಿಬೇಕು. ಅಬ್ಸರ್ವ್ ಮಾಡಿ, ತಪ್ಪು ಮಾಡಬೇಡಿ. minus x plus h ಅಂತ ಬರೆಯಂಗಿಲ್ಲ. ಎಂಟೈರ್ x ನ x plus h ಆಗಿ ರಿಪ್ಲೇಸ್ ಮಾಡ್ತಿರೋದು. This minus is applicable to both this x and h. x ಮತ್ತೆ h ಎರಡಕ್ಕೂನು ಮೈನಸ್ ಅಪ್ಲಿಕಬಲ್ ಆಗುತ್ತೆ. ಹಾಗಾಗಿ replace this f of x plus h as minus of x plus h and f of x as minus x. Is it clear? The left hand derivative is L of f dash of x. Left hand derivative is equal to limit h tends to 0 minus, replace this f of x plus h as minus of x plus h minus f of x as minus x. So minus of minus x, minus after the minus x means minus of minus x divided by h. Is it clear? So next, limit h tends to 0 minus, apply minus to term wise, that gives minus x minus h, minus into minus is plus x divided by h. x gets cancelled, that gives minus h, limit h tends to 0 minus, limit h tends to 0 minus minus h divided by minus h. h gets cancelled, that gives limit h tends to 0 minus minus 1. This minus 1 is a constant term, so ಹಾಗಾಗಿ ಲಿಮಿಟ್ ಅಪ್ಲೈ ಮಾಡೋದು, that gives minus 1 itself. That is the left hand derivative. Left hand derivative of the function is minus 1. Next, I am going to find the right hand derivative, that is r of f dash of x is equal to limit h tends to 0 plus f of x plus h minus f of x divided by h. See here, h tends to 0 plus means x is greater than 0. h 0 plus ಅಂತ ಹೇಳಿ ತಗೋತಾ ಇದೀವಿ ಅಂದ್ರೆ that x is greater than 0. If x is greater than 0, the function is x. f of x is x. f of x plus h is x plus h itself. ಅರ್ಥ ಆಯ್ತಾ ಹೇಳಿದ್ದು? f of x plus h ಇರೋ ಜಾಗದಲ್ಲಿ x plus h ನ ಬರಿತೀವಿ. f of x ಇರೋ ಜಾಗದಲ್ಲಿ x ನ ಬರೆಯೋಣ. that gives limit h tends to 0 plus, this f of x plus h means x plus h minus this f of x is nothing but x
whole divided by h. Limit h tends to 0 plus x plus h minus x divided by h. X gets cancelled. That gives limit h tends to 0 plus h divided by h. That is limit h tends to 0 plus h gets cancelled. That gives 1. Clearly this 1 is a constant. So that value is 1. After applying the limit, that gives the value 1. So this is the right hand derivative of a function. See here, the left hand derivative value is minus 1. Right hand derivative value is 1. Left hand derivative is not equal to right hand derivative. Hence the function is not differentiable. ಅರ್ಥ ಆಗ್ತಾ ಇದೆನಾ ಹೇಳ್ತಿರೋದು? ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಗೆ ಈಕ್ವಲ್ ಆದ್ರೆ ಫಂಕ್ಷನ್ ನಾವು ಡಿರೈವೇಟಿವ್ ಅಂತ ಹೇಳಿ ಕರಿತೀವಿ. ಏನಾದರೂ ಅದು ನಾಟ್ ಈಕ್ವಲ್ ಆದ್ರೆ ಫಂಕ್ಷನ್ ಈಸ್ ನಾಟ್ ಡಿರೈವೇಟಿವ್ ಅಂತ ಹೇಳ್ತೀವಿ. ಹಿಯರ್ ದಿಸ್ ಮಾಡ್ಯುಲಸ್ ಆಫ್ x is continuous but it is not differentiable. This is the best example for this converse part of the theorem. Is it clear? So converse part of the theorem ಗೆ so ಇದು best example. So this is left hand derivative. Is it clear? ಅರ್ಥ ಆಯ್ತಾ ನಾನು ಹೇಳಿದ್ದು? So hence the theorem, I think ನಿಮಗೆಲ್ಲರಿಗೂ ಈ theorem ಅರ್ಥ ಆಗಿದೆ ಅನ್ಕೊಂತೀನಿ. In case doubt ಇದ್ರೆ ಕಮೆಂಟ್ ಮಾಡಿ, ಡೌಟ್ ನ ರೈಸ್ ಮಾಡಿ. I will give the solution. Okay, thank you for watching. Thank you.